ಎಲ್ಲದಕ್ಕೂ ಗುರು ಬೇಕು ಅಂತ ಹೇಳಕತ್ತೀರಿ. ಗುರುನೇ ಕಾರಣದಂತ ಮೂಲ ಪಾಯ ಹಾಕಿ ಮಾತಾಡಕತ್ತೀರಿ. ನಿಮಗ್ ಒಂದೇ ಮಾತು ಹೇಳ್ತೀನ. ಏನ್ ಹೇಳ್ಬೇಕತ್ತೀರಿ? ಬಾಗಲಕೋಟದ ಲಡ್ಡು ಮುತ್ಯ. ಲಡ್ಡು ಮುತ್ಯ, ಲಡ್ಡು ಮುತ್ಯ. ನಾ ಶಿಷ್ಯನ ಪಾಯ ಹಾಕಿ ಆ ನಂತರ ಮಾತಾಡ್ತೀನಿ. ಹೌದ್. ನೀವೇನು ಬರೇ ಗುರು ಬೇಕು ಎಲ್ಲದಕ್ಕೂ ಗುರು ಬೇಕು ಅನ್ಲಕತ್ತೀರಿ. ಅದಕ್ಕೆ ನಿಮಗ್ ಗುರು ಇರ್ಲಾರ್ದ ಯಾರು ಮುಕ್ತಿ ಬಂದ್ಯಾರ? ಹೌದ್. ಬಾಗಲಕೋಟ ಲಡ್ಡು ಮುತ್ಯ. ಲಡ್ಡು ಮುತ್ಯ ಹುಚ್ಚ ಇದ್ದ. ಹೌದ್. ಅವಾಗ ಏನ್ ಬೇಕು ಗೊತ್ತಿದ್ದಿಲ್ಲ, ಏನು ತಿಳಿತಿದಿಲ್ಲ, ಯಾರು ತಿಳಿತಿದ್ದಿಲ್ಲ, ಮೈ ಮೇಲೆ ಪಟ್ಟಿದ್ದಿಲ್ಲ. ಬರೇ ಒಂದು ತಟ್ಟು ಸುತ್ತಕೊಂಡ್ ಅಡ್ಡಾಡ್ತಿದ್ದ ಬಾಗಲಕೋಟದ ಲಡ್ಡು ಮುತ್ಯ. ಹೌದವ ಹೌದು. ಆ ಲಡ್ಡು ಮುತ್ಯ, ಈ ಲಡ್ಡು ಮುತ್ಯಾಗ ಗುರು ಯಾರದಾರ? ಯಾರದಾರಪ್ಪ? ಈ ಲಡ್ಡು ಮುತ್ಯಾಗ ಗುರುನೇ ಇಲ್ಲ. ತಾಯಿ ಹಡದ ಧರಣಿಗೆ ಬಿಟ್ಟಳ ಕರೆ ಅವಾಗ ಏನೋ ಸಾಲಿ ಕಲಿಸ್ಲಿಲ್ಲ ಮನಿ ಒಳಗ. ಏನು ಗೊತ್ತಾಗ್ಲಿಲ್ಲ. ನೀ ತಾಯಿ ದೇವ್ರು ಮನಿ ಒಳಗ ಈಕಿ ಗುರು ಅಂತ ಹೇಳಿದಿ. ಲಡ್ಡು ಮುತ್ಯಾಗ ಹಡದ ಬಿಟ್ಲ ಕರೆ. ಹೌದು. ಅಲ್ಲಿ ಯಾನು ಲಡ್ಡು ಮುತ್ಯಾಗ ಉಪದೇಶದ ಮಾತು ಹೇಳಿಲ್ಲ. ಆ ಲಡ್ಡು ಮುತ್ಯಾಗ ಗುರು ತಾಯಿನೂ ಅಲ್ಲ. ಮುಂದೆ ಪ್ರಪಂಚದ ದಾರಿ ತೋರ್ಸೋ ತಂದೆ ಗುರು ಅಂದ್ರಿ. ಆ ಪ್ರಪಂಚದ ದಾರಿಗೆ ಹತ್ತಿಯಲ್ಲ ಲಡ್ಡು ಮತ್ತೆ ತಂದಿನೂ ಗುರು ಅಲ್ಲ ಅವಾಗ. ಇಲ್ಲ, ಅಲ್ಲಿನೂ ಇಲ್ಲ. ಮುಂದೆ ಸಾಲಿಗೆ ಹೋದ, ಅಲ್ಲಿನೂ ಸಾಲಿ ಕಲ್ತಿಲ್ಲ, ಅಲ್ಲಿನೂ ಗುರು ಅವಾಗ ಯಾರೂ ಆಗಿಲ್ಲ. ಮುಂದೆ ಪ್ರಪಂಚ ಮಾಡಿ ಪಾರಮಾರ್ಥಕ್ಕೆ ಹೋಗಪ್ಪ ಗುರು ಅದ ದೀಕ್ಷಾ ಗುರು ಅಂದ್ರಿ. ಆ ದೀಕ್ಷಾ ಗುರು ಪಡ್ಕೋಬೇಕಾದ್ರೆ ದೀಕ್ಷಾ ತಗೊಂಡಿಲ್ಲ. ಅಲ್ಲಿ ಗುರು ಸಮೀಪ ಬಂದಿಲ್ಲ. ಮುಂದೆ ಸತ್ರ ಕೂಡ ಅಲ್ಲಿ ಅವನ ತಲೆ ಮೇಲೆ ಯಾರು ಕಾಲಿಟ್ಟಿಲ್ಲ. ಯಾಕಿಟ್ಟಿಲ್ಲ? ಅವ ದೇವರಾಗಿ ಕೂತ. ಹೌದಾ? ಏನೋ ದೇವರಾದ. ಲಡ್ಡು ಮುತ್ಯ ಗುರುನ ಸಂಬಂಧ ಇರ್ಲಾರ ದೇವರಾಗೇನು, ಬರೇ ಗುರು ಆಗಿಲ್ಲ, ದೇವರಾಗಿ ಕೂತಾರ. ಈಗ ಬಾಗಲಕೋಟದೊಳಗೆ ಹೋಗಿ ನೋಡಿ ಲಡ್ಡು ಮುತ್ಯನ ಗುಡಿ ಕಟ್ಟ್ಯಾರ. ಇದು ನಿಮ್ಮ ಗುರು ಸಂಬಂಧ ಇರ್ಲಾದನೆ ಲಡ್ಡು ಮುತ್ಯ ಬೆಳೆದ ದೇವರಾಗ್ಯಾರ. ಇಲ್ಲಿ ನಿಮ್ಮ ಗುರು ಏನು ನಮಗ್ ಸಂಬಂಧ ಇಲ್ಲ. ಗುರುವಿಂದ ಕೆಲಸ ಏನೂ ಇಲ್ಲ. ನಿಮಗೊಂದು ಮಾತು ಹೇಳುದವ. ಏನದು? ಗುರುವಿನ ಕೆಲಸ ಬಹಳ ಅದಾವ. ಗುರುವಿನ ಕಾಲಾಗ ಗುಲಾಮ್ ಆಗಬೇಕು, ಗುರುವಿನ ಕಾಲನ ಕೆರವಾಗಿ ಇರಬೇಕು. ಹೌದವ ಹೌದು. ಕರೆಕ್ಟ್ ಅದ. ಹೌದಿಲ್ಲ? ನಿಮ್ಮ ಮಾತಿನ ಪ್ರಕಾರ ಬರುದವ. ಏನದು? ಸಿದ್ಧ ಮಾಳಿಂಗರಾಯ. ಸಿದ್ಧ ಮಾಳಿಂಗರಾಯ ಶಿಷ್ಯ. ಗುರು ಯಾರು? ಬೀರದೇವ್ರ. ಗುರು ಬೀರಪ್ಪ. ಶಿಷ್ಯ ಮಾಳಿಂಗರಾಯ ಗುರುವಿಗೆ ದುಡ್ಕೊಂಡ. ಹೌದು. ಹೆಂಗ ದುಡ್ಕೊಂಡ? ಆಳಿನ ಆಳಾಗಿ ಗುರುವಿಗೆ ಇದ್ದ. ಆಳಾಗಿ ಗುರುವಿಗೆ ದುಡದ ಕಾಲದ ಕೆರುವಾಗಿ ಗುರುವಿಗೆ ದುಡದ. ಹೌದಲ್ಲ? ಸಾನಿಗೆ ಬೇರಾಗಿ ಸೌದ, ಶ್ರೀಗಂಧದ ಕೊಡ್ಡಾಗಿ ನವದ. ಯಾರಿಗೆ? ಗುರುವಿಗೆ. ಬೇಡಿದ್ದು ಕಾಡಿದ ಗುರುವಿಗೆ, ಬೇಡಿದ ತಂದ ಹುಲಿಯಾಲ ತಂದು ಗುರುವಿಗೆ ಊಟ ಮಾಡಿಸಿದ. ಯಾರು? ಶಿಷ್ಯ ಮಾಳಿಂಗರಾಯ. ಮಾಳಣ್ಣ ಇಷ್ಟು ದುಡದ ಗುಗ್ಗಳ ಹೋಮ ಹಾಕಿದ. ಗುರುವಿನ ಮುಂದೆ ಧೂಪಾರ್ತಿ ಎತ್ತಿ ಬೆಳಗುತ್ತಿದ್ದ. ಈ ಹೋಮದ ಹೊಗೆ ಎಲ್ಲಿಗೆ ಹೋಯ್ತು? ಕೈಲಾಸದೊಳಗೆ ಹೋಯ್ತು. ಆ ಕೈಲಾಸ ಹೋಗಂತ ವಾಸನೆ ನೋಡಿ ಪಾರ್ವತ ದೇವಿ ಅಂತಾಳ. ಏನಕ್ಕೆ ಕೇಳ್ತಾಳ? ಭಗವಂತ ಎಂತ ಶಿವ ಯಾರು ಮಾಡ್ಲಕತ್ತಾರ? ಮರ್ತ್ಯ ಲೋಕದಾಗಿಂದ ಹೋಗಿ ಕೈಲಾಸಕ್ಕೆ ಬಂದದ ಅಂತ ಶಿಶುಮಗನ ನಾನು ನೋಡೇಬೇಕು ಅಂದ ಪಾರ್ವತಿ. ಅವಾಗ ಏನ್ ಹೇಳ್ತಾರವ ಪರಮೇಶ್ವರ? ಅವಾಗ ಭಗವಂತ ಪರಮಾತ್ಮ ಹೇಳ್ತಾನ, ದೇವಿ ನಾವು ಹಿಂಗ್ ಓದಿವಪ್ಪ ಅಂದ್ರ ಮಾಳಿಂಗರಾಯ ನಮ್ಮನ್ನ ಕೂಣ್ ಹಿಡಿತಾನ. ನಾವ್ ವೇಷ ಬದಲು ಮಾಡ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಪರಮಾತ್ಮ ಮುಪ್ಪಾನ ಮುದುಕಾಗಿ ಕೀವ ರಕ್ತ ಸೋರ್ತಿತ್ತು. ಪಾರ್ವತ ದೇವಿ ಲಮಾನಿ ವೇಷ ಹಾಕೊಂಡು ಬಂದ್ರು. ಬಂದಿಳು ಮಾಳಿಂಗರಾಯ ಶಿರಾಡುವಣ್ಣ ಮಠದೊಳಗ ಗುರುವಿನ ಸೇವಾ ಮಾಡ್ತಿದ್ದ. ಅವಾಗ ಶಿವ ಪಾರ್ವತಿಯರ ಬಂದು ಹಿಂದ ಬೀರಪ್ಪನ ಗುಡಿಯಿಂದ ಕಾಂತರ ಕಂಟಿ ವನದೊಳಗ ಇಳ್ಕೊಂಡ್ರು. ವೇಷ ಬದಲು ಮಾಡಿದ್ರು ಕೂಡ ಮಾಳಪ್ಪ ಕೂನ ಹಿಡ್ದ. ಅವಾಗ ಅರಿವಾಯ್ತು ಮಾಳಿಂಗರಾಯಗ. ಏನಾಗ್ತೀವ?
ಕಾತರ ಕಂಟಿ ಒಣದೊಳಗ ಶಿವ ಪಾರ್ವತಿಯರು ತಾಯಿ ತಂದಿ ಹಿಡ್ದಾರ ಇಳ್ದಾರ ಸೇವಾ ಬಿಟ್ಟು ಹೋದ್ನಂದ್ರ ಗುರುವಿಗೆ ಸಿಟ್ಟ ತಡ ಮಾಡಿ ಹೋದ್ನಂದ್ರ ತಾಯಿ ತಂದೆಗೆ ಸಿಟ್ಟಾಗ್ತದ ಸಿಟ್ಟಾಗ್ತದ ಏನ್ ಮಾಡ್ಬೇಕಂತ ತಿಳ್ಕೊಂಡು ಧೂಪಾರ್ತಿ ಹಿಡ್ಕೊಂಡು ವಿಚಾರ ಮಾಡ್ತಿದ್ದ ಮಾಳಿಂಗರಾಯ ಹೌದು ಬೀರಪ್ಪ ಅಂತಾನ ಏನಂತೇವ ಎಲ್ಲೋ ಮಾಳಪ್ಪ ಮಳನ ನಿನ್ನ ಮನುಷ್ಯನೊಳಗ ಏನ್ ವಿಚಾರ ನಡೆದ ನನಗ್ ಗೊತ್ತದ ಗೊತ್ತಾಗ್ಯದ ನನ್ನ ಸೇವಾ ಬಿಡು ನಿಮ್ಮ ತಾಯಿ ತಂದಿ ಭೇಟಿಯಾಗಿ ಬಾ ಅಂದ ಹೌದು 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 ಅವಾಗ ಮಾಳಿಂಗರಾಯ ಗುರುವಿನ ಬಿಟ್ಟ ಹಾ ಶಿವ ಪಾರ್ವತಿಯರ ಬಲ್ಲಿ ಬಂದು ಕೇಳ್ತಾನ ಏನಂತ ಹಿಂಗ ಭಗವಂತ ಹೌದ್ ಕೀವ ರಕ್ತ ಸೋರ್ತದ ಇದಕ್ಕೇನ ಕಾರಣ ಅಂದ ಹೌದು 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 ಅವಾಗ ಭಗವಂತ ಹೇಳ್ತಾನ ಏನಂತವ ಮಾನವರು ಕರ್ತೇನೆ ಮಾನವರು ಹೌದ್ ನನ್ನ ಮೈಯ ನಾಲಿಗೆ ಹಚ್ಚಿ ನೆಕ್ಕಿದ್ರಂದ್ರ ಹಾ ನನಗ ರೋಗ ನಿವಾರಣೆ ಆಗತೈತಿ ಅಂದ ಹೌದು ಹೌದು ಅವಾಗ ಮಾಳಿಂಗರಾಯ ವಿಚಾರ ಮಾಡ್ಲಿಲ್ಲ ಹಾ ಹಾ ಎಂದೂ ವಿಚಾರ ಮಾಡ್ಲಿಲ್ಲ ಮುಂದೆ ವಿಚಾರ ಮಾಡ್ಲಿಲ್ಲ ಮಾಡಿಲ್ಲ ಆ ಶಿವನ ಮೈಯ ಕೊಳತು ನಾರ್ತಿತ್ತು ಕೇವ ರಕ್ತ ಸೋರ್ತಿತ್ತು ಅದು ಅಂತಾದ ನಾಲಿಗೆ ಹಚ್ಚಿ ಮಾಳಿಂಗರಾಯ ಶಿವನ ಮೈಯ ಚರ 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 ನೆಕ್ಕಿ ಬಿಟ್ಟ ಹೌದೇವ ಹೌದು ಹೌದು ಹೌದೇವ ಹೌದು ನೆಕ್ಕಿದ ಅವಾಗ ಶಿವನ ಭಗವಂತನ ಮೈಯ ವಜ್ರದ ತರ ಒಳಿಲಾಕತ್ತು ಹೌದ್ ಹೌದಲ್ಲ ಹೌದು ಅವಾಗ ಶಿವ ಪಾರ್ವತಿನ ತಂದು ಎಲ್ಲಿ ಶಿರಾಡೋನ ಬೀರದೇವರ ಮಠದೊಳಗ ಇಳಿಸಿದ ಹೌದು ಅವಾಗ ಇಳಿಸಿದ ಹಾ ಮಾಳಪ್ಪನ ಭಕ್ತಿ ಪರೀಕ್ಷೆ ಮಾಡೋ ಕಾಲ ಬಂದದ ಕಾಲ ಬಂದದ ಅವಾಗ ಭಗವಂತ ಇನ್ನೂ ಇಟ್ಟು ಪರೀಕ್ಷೆ ಮಾಡಿ ನೋಡ್ಬೇಕಂತ ತಿಳ್ಕೊಂಡು ಮತ್ತೆ ಕೀವ ರಕ್ತ ಸೋರ್ಲಕತ್ತು ಹೌದೇವ ಹೌದು ಕೀವ ರಕ್ತ ಸೋರ್ಲಕತ್ತು ಮಾಳಿಂಗರಾಯ ವಿಚಾರ ಮಾಡಿದ ಏನಂತ ಮಾಡ್ತಾನ ನಮ್ಮ ತಂದಿ ನನಗೆ ಹಿಂಗ ಪರೀಕ್ಷೆ ಮಾಡ್ಲಕತ್ತಾನ ಮಾಡ್ಲಕತ್ಯಾನ ಅವಾಗ ಗುರುವಿನ ಮುಂದೆ ಇಟ್ಟಂತ ಅಲಗ ತಗೊಂಡ ಹಾ ಅಲಗ ತಗೊಂಡ ಬೆನ್ನಿಗೆ ಹೊಡ್ಕೊಂಡ ಅವಾಗ ಬೆನ್ನಿಗೆ ಹೊಡ್ಕೊಂಡ ಬೆಳಕ ತೋರಿಸಿದ ಹೌದು ಹೌದಲ್ಲ ಹೌದ್ ಅವಾಗ ಬೆಳಕ ತೋರಿಸಿದ ಅವಾಗ ಪಾರ್ವತ ದೇವಿ ಭಗವಂತಗಂತಾಳ ಏನಂತಾರವ ಏ ಭಗವಂತ ಭಗವಂತ ನಿಂದ ಎಂತ ಕಟುಕ ಕಳ್ಳದ ನಿನ್ ಎಂತ ಮನಸ್ಸದ ನಿಂದ ಎಂತ ಕಲ್ಲು ಮನಸ್ಸದ ಹೌದ್ ಮಾಳಿಂಗರಾಯ ಒಟ್ಟಿಲೆ ಅಲಗಾಡಿ ಬೆನ್ನಿಲೆ ಬೆಳಕ ತೋರಿ ಕಳ್ಳ ಕೈಗೆ ಸುತ್ತಿ ನಿಂತಾನ ಆದ್ರೂ ನೀ ನಿಜ ರೂಪ ತೋರು ಭಗವಂತ ಇನ್ನ ಕಾಡ್ಸುದ ಸಾಕು ಅಂದ್ಲು ಪಾರ್ವತ ದೇವಿ ಅವಾಗ ಏನ್ ಮಾಡ್ತಾನ ಗುರುನಾಥ ಅವಾಗ ಮಾಳಿಂಗರನ ಭಕ್ತಿ ನೋಡಿ ಹೌದ್ ನಿಜ ರೂಪ ತೋರಿ ಶಿವ ಪಾರ್ವತಿಯರು ಅಂತಾರ ಏನಂತ ಮಾಳಿಂಗರಾಯ ಮಳಿಂಗರಾಯ ನೀ ಗುರುವಿಗೆ ಬಹಳ ದುಡ್ಕೊಂಡಿ ಬಹಳ ಅಂದ್ರ ಬಹಳ ದುಡ್ದಿ ಬಹಳ ದುಡ್ದಿದಿ ಹೌದ್ ನಿನಗ ಏನ್ ಬೇಕು ಬೇಡು ಅಂದ್ರು ಅಂತ ಕಾಲಕ್ಕೆ ಏನ್ ಬೆಳ್ತಾನವ ಮಾಳಣ್ಣ ಮಾಳಪ್ಪ ಏನೂ ಬೇಡ್ಲಿಲ್ಲ ಏನು ಬೇಡ್ಲಿಲ್ಲ ಮಾಳಿಂಗರಾಯ ಅಂದ ಏನಂತವ ಭಗವಂತ ಭಗವಂತ ನನಗ ಇಂತ ಕಾಡು ಗುರು ಬೇಕು ಕಾಡು ಗುರು ಬೇಕು ನಿಮ್ಮಂತ ತಾಯಿ ತಂದಿ ಬೇಕು ಬೇಕು ಇದನ್ನ ಹೊರತು ನನಗೆ ಏನೂ ಬೇಡ ಅಂದ ಮಾಳಿಂಗರಾಯ ಹೌದ್ ಹೌದು ಆದ್ರ ಪಾರ್ವತಿ ಪರಮೇಶ್ವರ ಬಿಡ್ತಾರನು ಏನ್ ಕೊಟ್ರವ ಅವಾಗ ಭಗವಂತ ಅಂತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನಿ ನಿನ್ನ ಭಕ್ತಿ ನನಗ ಮನಸ್ಸಿಗೆ ಬಂದದ ಮನಸ್ಸಿಗೆ ಬಂದದ ನೀ ಗುರುವಿಗೆ ಬಹಳ ವರ್ಷ ದುಡ್ದಿದಿ ಹೌದು ನಿನಗ ಕಲಿಯುಗದೊಳಗ ಉಳಿದಿರ್ಬೇಕು ಆ ಏನು ಕೂನ ಹೂನ ಉಳಿದಿರ್ಬೇಕು ಅಂತ ಅದು ಕೊಡ್ತೀನಿ ಅಂತ ತಿಳ್ಕೊಂಡು ದಿವಳ್ಳಿಗೆ ಅಮಾವಾಸ್ಯೆಗೆ ಮುಂಡಾಸದ ಆಯರಿ ತರ್ತೀನಂತ ಮಾಳಿಂಗರಾಯಿಗೆ ಪರಮಾತ್ಮ ಮಾತು ಕೊಟ್ಟ ಹೌದಾ ಮಾತು ಕೊಟ್ಟ ಪ್ರಕಾರವಾಗಿ ಈಗ ಕೆಟ್ಟ ಕಲಿಯುಗದೊಳಗ ಕೂಡ ಕರಿತಲೆ ಮಾನವರ ಕಲಿಯುಗದಾಗ ಕೂಡ ಈಗಾದ್ರೂ ದಿವಳಿಗೆ ಅಮಾವಾಸ್ಯೆ